ಅವ್ರನ್ನ ಭೇಟಿಯಾಗಿದ್ವಿ. ನಿತಿನ್ ಗಡ್ಕರಿ ಅವ್ರನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ ಮಾದೇವಪ್ಪ, ನಮ್ಮ ಕರ್ನಾಟಕ ಪ್ರತಿನಿಧಿ ಜಯಚಂದ್ರ ಅವರು, ಜಾರ್ಜ್ ಅವರು. ಸೊ ಲಾಂಗ್ ಪೆಂಡಿಂಗ್ ಇಶ್ಯೂಸ್ ಇದೆ ನಮ್ಮ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ ಕರ್ನಾಟಕ. ಸೊ ಈಗಾಗಲೇ ಒಂದು 5-6 ಸಾರಿ ಅವ್ರ ಜೊತೆ ನಾನು ಕೂಡ ಸಭೆ ಮಾಡಿದ್ವಿ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ಕೆಲವು ಸಮಸ್ಯೆ ಡೆಲ್ಲಿಯಲ್ಲಿದೆ, ಕೆಲವು ಸಮಯ ನಮ್ಮ ಲೋಕಲ್ ಆಗಿದೆ, ಬೆಂಗಳೂರಲ್ಲಿದೆ, DC ಆಫೀಸಲ್ಲಿದ್ದಾರೆ, ಫಾರೆಸ್ಟ್ ಇಶ್ಯೂಸ್ ಇದೆ. ಸೊ ಹೀಗಾಗಿ ಅದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಆದಾಗ ಮಾತ್ರ ಅದಕ್ಕೆ ಅಲ್ಲಿ ಬೆಂಗಳೂರಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ. ಅದಕ್ಕೆ ಅವರು ಕೂಡ ಅವ್ರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಒಪ್ಕೊಂತಾರೆ. ಸೊ ಹೆಚ್ಚು ಕಮ್ಮಿ ಗಡ್ಕರಿ ಅವರು ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ 2-3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಇಶ್ಯೂಸ್ ಕ್ಲಿಯರ್ ಮಾಡಲಿಕ್ಕೆ. ಸೊ ನಮ್ಮಿಂದ 2 ತಿಂಗಳಲ್ಲಿ ಮಾಡ್ತಿದ್ದು ಕೂಡ ಚೀಫ್ ಸೆಕ್ರೆಟರಿ ಭರವಸೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ CM ಅವರು ಕೂಡ ಒಂದು ಸಭೆ ಮಾಡಬೇಕಾಗಿದೆ. ಸೊ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಮುಖ ಇವತ್ತು ನಮ್ಮ ಬೇಡಿಕೆ ಯಾವ ಯೋಜನೆಗಳ ಬಗ್ಗೆ ಸರ್ ಕರ್ನಾಟಕದಲ್ಲಿ ಪ್ರಮುಖ ಭಾಳಷ್ಟಿದೆ, ಸುಮಾರು ಇದೆ. ಅದು ಲ್ಯಾಂಡ್ ಎಕ್ವಿಷನ್ ಸಂಬಂಧ ಭಾಳಷ್ಟು ಅರ್ಧ ಆಗಿ ರಸ್ತೆ ನಿಂತಿದೆ. ಸೊ ಇನ್ನೂ ಕೆಲವು ತೆರವುಗೊಳಿಸಬೇಕಾಗಿದೆ. ಜಾಸ್ತಿ ಸಮಸ್ಯೆ ಇರೋದು ಲ್ಯಾಂಡ್ ಎಕ್ವಿಷನಲ್ಲೇ ಸಮಸ್ಯೆ ಇದೆ. ಸೊ ಈಗ 6 ತಿಂಗಳ ಚುನಾವಣೆ ಬರೋದ್ರಿಂದ 6 ತಿಂಗಳು ಡಿಲೇ ಆಯಿತು. ಅದು ಕೂಡ ಒಂದು ಮುಖ್ಯ ಕಾರಣ. ಅದು ಕೂಡ ಒಂದು ಮ್ಯಾಕ್ಸಿಮಮ್ ಡಿಸೆಂಬರ್ವರೆಗೆ ಟೈಮ್ ತೊಗೊಂಡಿದ್ದೀವಿ ಲ್ಯಾಂಡು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ. ಸೊ ತಕ್ಷಣ CM ಅವರು ಕೂಡ ಮೀಟಿಂಗ್ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ಅದನ್ನು ಬೇಗ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದಾದ್ರೂ ಹೊಸ ಯೋಜನೆ ಬಗ್ಗೆ ಚರ್ಚೆ? ಹೊಸದವ್ರು ಹೇಳ್ತಾರೆ ಮೊದಲು ಹಳೇದು ಕ್ಲಿಯರ್ ಮಾಡಿ ಹೊಸದು ಕೊಡ್ತೀವಿ ಅಂತಾರೆ. ಅದು ಹಳೇದೇ ನಮ್ದು ಕ್ಲಿಯರ್ ಆಗ್ತಾಯಿಲ್ಲ. ಈಗಾಗಲೇ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ. ಸೊ ಅದು ಅರ್ಧ ಕೆಲಸ ಆಗಿದೆ, ಕೆಲವು ಪ್ರಾರಂಭ ಆಗಬೇಕಾಗಿದೆ. ಸೊ ಕೆಲವು 90% ಆಗಿದೆ, ಕೆಲವು 10% ರಸ್ತೆ ಭೂಮಿಗೋಸ್ಕರ ಪೆಂಡಿಂಗ್ ಇದೆ. ಸೊ ಎಲ್ಲನೂ ಸಾಲ್ವ್ ಮಾಡಿ ಫಸ್ಟು ನೆಕ್ಸ್ಟ್ ಹೊಸ ಪ್ರಪೋಸಲ್ ಕೊಡು ಅಂತ ಹೇಳಿದ್ದಾರೆ. ಸೊ ಮೊದಲು ಇದು ಸಾಲ್ವ್ ಮಾಡ್ತೀವಿ, ಯಾಕಂದರೆ ಇದು ಎಲ್ಲ ಅರ್ಧ ಆಗಿದೆ. ಇದು ಭಾಳ ಮುಖ್ಯ ಇದೆ ನಮಗೆ.